ನಮಸ್ಕಾರ ವೀಕ್ಷಕರೇ. ಧಮನಿತರ ಹಿತಕ್ಕಾಗಿ, ಪ್ರಭುತ್ವಗಳನ್ನು ಎಚ್ಚರಿಸೋದಕ್ಕಾಗಿ, ಜನಸಾಮಾನ್ಯನ ಮೂಲಭೂತ ಹಕ್ಕಿಗೆ ಧಕ್ಕೆ ಬಂದಾಗ ಬೆಂಬಲಕ್ಕೆ ನಿಂತು ಹೋರಾಟವನ್ನೇ ತಮ್ಮ ಬದುಕಾಗಿಸಿಕೊಂಡಂತಹ ವಿಶೇಷ ಅತಿಥಿಗಳ ಕುರಿತಾದಂತಹ ಕಾರ್ಯಕ್ರಮ ಹೋರಾಟವೇ ನನ್ನ ಬದುಕುಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಅತಿಥಿಗಳನ್ನ ಅವರ ಹೋರಾಟದ ಬದುಕಿನ ಬಗ್ಗೆ ಅವರ ಬಾಯಿಂದಲೇ ಕೇಳೋದಕ್ಕೂ ಮೊದಲು ಅವರ ಬಗ್ಗೆ ಒಂದು ಕಿರು ಪರಿಚಯ ಇದೆ, ನೋಡ್ಕೊಂಡು ಬನ್ನಿ. ಶಿಕ್ಷಣ ಪ್ರೇಮಿ, ಚಿನ್ಮಯ ಪಬ್ಲಿಕ್ ಸ್ಕೂಲ್ನ ಸಂಸ್ಥಾಪಕ, ಸಮಾಜದ ಹರಿಕಾರ, ಜೆಡಿಎಸ್ನ ನಿಷ್ಠಾವಂತ ವಕ್ತಾರ, ಅಸಹಾಯಕರ ಸೇವಕ, ಈ ಜನನಾಯಕ, ಕಾಯಕ ಜೀವಿ ಡಾಕ್ಟರ್ ರಾಘವೇಂದ್ರ ರಾವ್. ಬಡ ಕುಟುಂಬದಲ್ಲಿ ಜನಿಸಿದ ರಾಘವೇಂದ್ರ ರಾವ್ ತನ್ನ ಬಾಲ್ಯದಿಂದಲೂ ಸಮಾಜದ ಅಸಮಾನತೆ, ಭ್ರಷ್ಟಾಚಾರ, ಅನ್ಯಾಯ, ಅಕ್ರಮ, ದೌರ್ಜನ್ಯಗಳನ್ನು ಕಣ್ಣಾರೆ ಕಂಡವರು. ಅಂದು ತನ್ನ ಸುತ್ತಮುತ್ತಲಿನ ಜನರಿಗೆ ಆಗುತ್ತಿರುವ ಅನ್ಯಾಯಗಳನ್ನು ವಿರೋಧಿಸಿ ಹೋರಾಟಕ್ಕೆ ಧುಮುಕಿದರು. ಸಂಘ ಸಂಸ್ಥೆಗಳ ಮೂಲಕ ಹಲವು ಹೋರಾಟಗಳನ್ನು ಮಾಡಿಕೊಂಡು ಬಂದ ರಾಘವೇಂದ್ರರವರು ಬಡವರಿಗೆ, ಜನಸಾಮಾನ್ಯರಿಗೆ ನ್ಯಾಯ ದೊರಕಿಸಿಕೊಡುತ್ತಾ ಬಂದರು. ಜನರ ಸೇವೆ ಮಾಡಬೇಕೆಂದು, ಈ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಡಬೇಕೆಂದು ಅಂದು ಪಣತೊಟ್ಟರು. ರಾಜರಾಜೇಶ್ವರಿ ಕನ್ನಡ ಯುವಕರ ಸಂಘವನ್ನು ಕಟ್ಟಿ ಹಲವು ವಿಭಿನ್ನ ಹೋರಾಟಗಳನ್ನು ಮಾಡಿಕೊಂಡು ಬಂದವರು ಇದೇ ರಾಘವೇಂದ್ರ ರಾವ್. ಆ ಪ್ರದೇಶದ ಹಲವು ಸಮಸ್ಯೆಗಳ ಜೊತೆಗೆ ಬಹುದೊಡ್ಡ ನೀರಿನ ಸಮಸ್ಯೆಯನ್ನು ನೀಗಿಸಿದರು. ಹೀಗೆ ತನ್ನ ವಾರ್ಡ್ನ ಸಾಮಾನ್ಯ ಜನರ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಈಡೇರಿಸುತ್ತಾ ಬಂದವರು ರಾಘವೇಂದ್ರ ರಾವ್. ಆನಂತರ 1996ರಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಜೊತೆಯಲ್ಲಿ ಹಲವು ಹೋರಾಟಗಳನ್ನು ಮಾಡಿಕೊಂಡು ಬಂದರು. ಜೆಡಿಎಸ್ ಪಕ್ಷಕ್ಕೆ ಬದ್ಧರಾಗಿ ಹಲವು ಜನಪರ ಕೆಲಸಗಳನ್ನು ಮಾಡಿಕೊಂಡು ಬಂದರು. ಈಗಲೂ ಕೂಡ ಜೆಡಿಎಸ್ ವರಿಷ್ಠರ ಮಾತಿನಂತೆ ನಡೆದು ತನ್ನ ಕ್ಷೇತ್ರಾಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಟೀಚರ್ ಆಗಬೇಕು ಅಂತ ಕನಸು ಕಂಡಿದ್ದ ರಾಘವೇಂದ್ರರವರು 1999ರಲ್ಲಿ ಶಾಲೆಯೊಂದನ್ನು ಸ್ಥಾಪಿಸಿದರು. ಅದೇ ಈ ಚಿನ್ಮಯ ಪಬ್ಲಿಕ್ ಸ್ಕೂಲ್. ಮೊದಲು ಕೇವಲ 16 ಮಂದಿ ವಿದ್ಯಾರ್ಥಿಗಳನ್ನು ಹೊಂದಿದ್ದ ಈ ಶಾಲೆಯಲ್ಲಿ ಈಗ 400 ಮಂದಿ ವಿದ್ಯಾರ್ಥಿಗಳು ಓದುತ್ತಿದ್ದಾರೆ. ಬಡ ಮಕ್ಕಳು, ಮಧ್ಯಮ ವರ್ಗದವರು ಹಾಗೂ ಕೆಳವರ್ಗದವರು ಈ ಶಾಲೆಯಲ್ಲಿ ಓದುತ್ತಿದ್ದಾರೆ. ಈ ರೂಪದಲ್ಲಿ ತನ್ನ ಕನಸನ್ನ ನನಸಾಗಿಸಿಕೊಂಡವರು ಡಾಕ್ಟರ್ ರಾಘವೇಂದ್ರ ರಾವ್. ಜೆಡಿಎಸ್ ಪಕ್ಷದಲ್ಲಿ ಒಳ್ಳೆಯ ಸ್ಥಾನಮಾನ ಪಡೆದ ರಾಘವೇಂದ್ರ ರವರು ನಿರಂತರವಾಗಿ ಪಕ್ಷಕ್ಕೆ ಹಗಲಿರುಳು ದುಡಿಯುತ್ತಿದ್ದಾರೆ. ಮುಂದೆಯೂ ಇನ್ನು ಉನ್ನತವಾದ ಸ್ಥಾನ ಪಕ್ಷದಲ್ಲಿ ಸಿಗಲಿ ಎಂಬುದು ಆ ಕ್ಷೇತ್ರದ ಜನರ ಆಸೆ. ವೀಕ್ಷಕರೇ, ಈ ವಾರದ ಹೋರಾಟವೇ ನನ್ನ ಬದುಕು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಗಳಾಗಿ ಇರುವಂಥವರು ಜೆಡಿಎಸ್ನ ಮಾಧ್ಯಮ ಕಾರ್ಯದರ್ಶಿಗಳು ಹಾಗೆಯೇ ವಕ್ತಾರರಾದಂತಹ ಡಾಕ್ಟರ್ ವಿ ರಾಘವೇಂದ್ರ ರಾವ್ ಅವರು. ಅವರನ್ನ ಮೊದಲಿಗೆ ನಾನು ಸ್ವಾಗತಿಸ್ತೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಜೆಡಿಎಸ್ ವಕ್ತಾರರು, ಇವತ್ತು ಮಾಧ್ಯಮ ಕಾರ್ಯದರ್ಶಿಗಳು, ಎಲ್ಲರಿಗೂ ಗೊತ್ತು. ಆದರೆ ಈ ಹಂತಕ್ಕೆ ಬರೋ ಹಿಂದಿನ ಬದುಕು ಅಥವಾ ರಾಘವೇಂದ್ರ ರಾವ್ ಅವರ ಮೂಲ, ಬಾಲ್ಯ ಎಲ್ಲವೂ ಕೂಡ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲದ ವಿಚಾರಗಳು. ಅದನ್ನು ನಾವು ತಿಳಿಸ್ಕೊಡೋದಾದರೆ, ನನ್ನ ಜೀವನವನ್ನು ಏನು ಇಷ್ಟು ವರ್ಷಗಳ ಕಾಲ, ನನ್ನ 46 ವರ್ಷಗಳ ಕಾಲ ಸಾಗಿಸ್ಕೊಂಡು ಬಂದಿದ್ದೇನೆ. ಇದರಲ್ಲಿ ಬಹಳಷ್ಟು ಸಮಯ ಹೋರಾಟದ ಜೀವನ ಅಂತಲೇ ಹೇಳ್ಬೋದು. ನೀವೇನು ಒಂದು ಕ್ಯಾಪ್ಷನ್ ಕೊಟ್ಟಿದ್ದೀರ, ಹೋರಾಟವೇ ನನ್ನ ಜೀವನ ಅಂತಕ್ಕಂಥದ್ದು, ಅದಕ್ಕೆ ಅನ್ವರ್ಥವಾಗಿ ಬೆಳೆದು ಬಂದಿರತಕ್ಕಂಥವ್ನು ನಾನು. ನಮ್ಮ ವಯಸ್ಸಿನಲ್ಲಿ ದೊಡ್ಡವರೆಲ್ಲ ಇದ್ದಾರೆ, ಅವರಿಗೆ ಮತ್ತು ಏನಾದರೂ ಕಾಯಿಲೆ ಕಸಾಯಿಲೆ ಬಂದಂಥ ವ್ಯಕ್ತಿಗಳು, ಅವ್ರಿಗೆಲ್ಲರಿಗೂ ಬಸ್ ಇರಲಿಲ್ಲ. ಒಂದು 3 ಕಿಲೋಮೀಟರ್ ದೂರ ಇರ್ತಕ್ಕಂಥ ವಣ್ಣಾರಪೇಟೆ ಅಥವಾ ನೀಲಸಂದ್ರ ಅಂತಕ್ಕಂಥ ಒಂದು ಜಾಗದಿಂದ ಅಲ್ಲಿ ತನಕ ನಡ್ಕೊಂಡು ಬರಬೇಕು, ಅಥವಾ ಒಂದು ಸೈಕಲಲ್ಲಿ ಬರಬೇಕು, ಅಥವಾ ಎತ್ತಿನ ಗಾಡಿಯಲ್ಲಿ ಬಂದು ಅಲ್ಲಿಂದ ಬಸ್ಸಲ್ಲಿ ಬರಬೇಕಾದಂಥ ಒಂದು ಪರಿಸ್ಥಿತಿ ಅವತ್ತಿಗೆ. ಅಂಥ ಒಂದು ಸಂದರ್ಭದಲ್ಲಿ ನಾನು ಅವತ್ತಿಗೆ ಗುಂಡೂರಾಯರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭ. ಅವತ್ತಲ್ಲಿ ಅವತ್ತು ಅವ್ರಿಗೆ ಒಂದು 6ನೇ ತರಗತಿ ಹುಡುಗ ನಾನು. ಅವತ್ತಿನ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ಗೆ ನಮ್ಮ ಊರಿಗೆ ದಯವಿಟ್ಟು ಬಸ್ಸನ್ನು ಕಳಿಸ್ಕೊಡಿ, ಈ ಥರ ತೊಂದರೆ ಅನುಭವಿಸ್ತಾ ಇದ್ದೀವಿ ಅಂತ ಅವತ್ತಿಗೆ ನಾನು ಲೆಟರ್ ಬರೆದೆ. ಸ್ಕೂಲಲ್ಲಿ ಇದ್ದಾಗೆ? ಹೌದು, ನಾನು 6ನೇ ತರಗತಿ ಪ್ರಾಥಮಿಕ ಶಾಲೆ ವಿದ್ಯಾಭ್ಯಾಸ ನಡೆಸುವಾಗ್ಲೇನೆ ಅಂಥದ್ದೊಂದು ಆಲೋಚನೆಗಳಿತ್ತು, ಅಂಥದ್ದೊಂದು ಧೈರ್ಯ ನಿಮ್ಮಲ್ಲಿತ್ತು ಅನ್ನೋ. ಹೌದು, ಅದಕ್ಕೆ ಪ್ರೇರಣೆ ನಮ್ಮ ತಂದೆಯವರು. ಯಾಕೆಂದರೆ ಅವರು ಸ್ವಲ್ಪ ಅಲ್ಲಿ ಮೇಷ್ಟ್ರಾಗಿದ್ದು ಎಲ್ಲರಿಗೂ ಸ್ವಲ್ಪ ಊರಿನಲ್ಲಿ ವಿಲೇಜ್ ಗ್ರಾಮ ಅಲ್ವಾ,
ಸೊ ಅಲ್ಲಿದ್ದವ್ರಿಗೆ ತಿಳುವಳಿಕೆಗಳು ಹೇಳ್ಕೊಂಡು ಇದು ಮಾಡ್ಕೊಂಡು ಬರ್ತಾ ಇದ್ರು. ಓ ಏನೋ ಇದು ನಮ್ಮೂರಲ್ಲಿ ಈ ಥರ ಇದೆ, ಒಂದು ಬಸ್ ಇಲ್ಲ, ಒಂದು ಗಾಡಿ ಬರ್ಲಿಕ್ಕೆ ದಾರಿ ಇಲ್ಲ, ಇಂಥ ಒಂದು ಸಂದರ್ಭದಲ್ಲಿ ಏನಾದ್ರು ಒಂದು ಮಾಡಿ ಬಸ್ ತರಿಸ್ಬೇಕಲ್ಲ ಹಾಗೆ ಅಂತ ಅವರು ಮಾತಾಡ್ತಾರೆ. ಒಂದು 10 ಜನ ಜೊತೆ ಮಾತಾಡೋಂಥ ಸಂದರ್ಭದಲ್ಲಿ ನನ್ನ ತಲೆಗೆ ಹೊಳೀತು. ನಾನು ಲೆಟರ್ ಬರೆದು ನಮ್ಮ ತಂದೆ ಮುಂದೆ ಇಟ್ಟೆ, ಅವರೇ ಮೇಷ್ಟ್ರಲ್ವಾ, ಅವ್ರ ಮುಂದೆ ಇಟ್ಟೆ ನಾನು. ಗುಡ್, ಒಳ್ಳೆ ಕೆಲಸ ಮಾಡಿದ್ಯಾ, ನನ್ನ ತಲೆಗೂ ಈ ಆಲೋಚನೆ ಹೊಳೆದಿರಲಿಲ್ಲ, ನೀನು ಈ ಕೆಲಸ ಮಾಡಿದ್ಯಾ, ಪೋಸ್ಟ್ ಮಾಡ್ತೀನಿ ಇರು ಅಂತ ಅಂದ್ಬಿಟ್ಟು ಅವ್ರು ಪೋಸ್ಟ್ ಮಾಡಿದ್ರು. ಆ ನಂತರದಲ್ಲಿ ನಾವು 1-2 ವರ್ಷ ಕಳೆದ ನಂತರ, ಒಂದು 13-14 ವಯಸ್ಸು ದಾಟಿದ ನಂತರದಲ್ಲಿ ನಾವು ಅಲ್ಲಿ ಒಂದು ಯುವಕರೆಲ್ಲ ಸೇರಿಕೊಂಡು ಒಂದು ಸ್ವಲ್ಪ ಓದ್ಕೊಂಡಿದ್ದಂಥವರು ನಾವು, ನನಗಿಂತ ಒಂದು 4-5 ವರ್ಷ ಹಿರಿಯರು ಎಲ್ಲ ಸೇರಿಕೊಂಡು ನಾವು ಒಂದು ರಾಜರಾಜೇಶ್ವರಿ ಕನ್ನಡ ಯುವಕರ ಸಂಘ ಅಂತಕ್ಕಂಥದ್ದು ಒಂದನ್ನು ನಾವು ಅಲ್ಲಿ ಸ್ಥಾಪನೆ ಮಾಡಿದ್ವಿ. ನಾವೊಂದು 7-8 ಜನ ಅಷ್ಟೇ ಅಲ್ಲಿ ಯುವಕರು. ಅದಕ್ಕೆ ನಾವು ಅಲ್ಲಿ ಇದ್ದಂಥ, ಅದು ಒಂಥರ ಹಳ್ಳಿನೇನೆ, ಆವಾಗಲೇ ಹೇಳಿದಾಗೇನೆ ಅಲ್ಲಿದ್ದಂಥ ಎಲ್ಲ ಹಿರಿಯರ ಮನೆಗಳಿಗೆ ನಾವು ಯುವಕರುಗಳು ದಿನ ಸಂಜೆ ಹೋಗಿ ಅವರನ್ನು ಭೇಟಿ ಮಾಡಿ ಅವರ ಮನವೊಲಿಸಿ ಈ ಥರ ಒಂದು ಸಂಘ ಸ್ಥಾಪನೆ ಆದರೆ ಇಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ, ಇದರಿಂದಾಗಿ ನಾವು ಸೌಕರ್ಯಗಳನ್ನು ಪಡ್ಕೊಳ್ಬೋದು, ಮೂಲಭೂತ ಸೌಕರ್ಯಗಳನ್ನು ಪಡ್ಕೊಳ್ಬೋದು, ಜೊತೆಗೆ ನಮ್ಮ ಊರಿನ ಅಭಿವೃದ್ಧಿಗೆ ಎಲ್ಲ ಸಹಕಾರಿಯಾಗುತ್ತೆ ಅಂತ ಅಂದ್ಬಿಟ್ಟು ಯಾವುದೇ ಒಂದು ರಾಜಕೀಯ ಉದ್ದೇಶ ಇಲ್ಲದೆ ಇರತಕ್ಕಂಥ ಸಂಘ, ಕನ್ನಡ ಸಂಘ ಅಂತಕ್ಕಂಥ ಒಂದು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಅದನ್ನ ಅಲ್ಲಿ ನಾವು ಹುಟ್ಟಾಕಿದ್ವಿ 1983ನೇ ಇಸ್ವಿನಲ್ಲಿ ಶ್ರೀ ರಾಜರಾಜೇಶ್ವರಿ ಕನ್ನಡ ಯುವಕರ ಸಂಘ ಅಂತ. ಅವತ್ತಿನ ದಿವಸ ಅದಕ್ಕೆ ಬೆನ್ನೆಲುಬಾಗಿ ನಿಂತಹ ನನ್ನ ಸ್ನೇಹಿತರುಗಳು ಇವತ್ತಿಗೂ ಅಲ್ಲಿ ಕನ್ನಡ ಯುವಕರ ಸಂಘದಲ್ಲಿ ಪದಾಧಿಕಾರಿಗಳನ್ನ ನಾವೆಲ್ಲರೂ ದುಡಿತಾನೆ ಬರ್ತಾ ಇದ್ದೀವಿ. ನಂದಕುಮಾರ್ ಅಂತ ಇರ್ಬೋದು, ಶಂಕರ್ ಅಂತ ಇರ್ಬೋದು, ನಾಗರಾಜ್ ಅಂತ ಇರ್ಬೋದು, ಅಶೋಕ್ ಅಂತ, ಎಲ್ಲರೂ ನಾವು ದುಡಿತಾ ಬರ್ತೀವಿ. ಇವತ್ತಿಗೂ ಸಂಘ ಇದೆ. ಹೋರಾಟವನ್ನ ಮಾಡಲಿಕ್ಕೆ ನಮ್ಮ ತಂದೆ ಬೆಳೆಸಿದ ರೀತಿ ನನಗೆ ಆ ಒಂದು ಆಲೋಚನೆಗಳು ಬರಲಿಕ್ಕೆ, ಹೋರಾಟದ ಮನೋಭಾವ ಬರಲಿಕ್ಕೆ ಸಾಧ್ಯ ಆಯಿತು ಅಂತ. ಸಾಮಾನ್ಯವಾಗಿ ಶಿಕ್ಷಕರ ಮಕ್ಕಳು ನಾನು ಶಿಕ್ಷಕನಾಗಬೇಕು ಅಂತ ಬಯಸ್ತಾರೆ. ಬಟ್ ನಿಮಗೆ ಯಾವ ಆಸೆ ಚಿಗುರು ಹೊಡೆದಿತ್ತು ಆ ವಯಸ್ಸಿನಲ್ಲಿ? ನನಗೆ ಆ್ಯಕ್ಚುಲಾಗಿ ಶಿಕ್ಷಕನಾಗಬೇಕು ಅಂತಲೇ ಆಸೆ. ಚಿಕ್ಕ ವಯಸ್ಸಿಂದ ನಾನು ಶಿಕ್ಷಕನಾಗಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡೆ ಆಗಿದ್ದೇನು ಆಗಿದ್ದು ನನ್ನ ಜೀವನದಲ್ಲಿ ಹಲವಾರು ತಿರುವುಗಳು, ಒಂದು ಥರದ್ದಲ್ಲ. ಎಸ್, ಆದರೂ ಕೂಡ ನೀವು ಶಾಲೆಯನ್ನ ಕಟ್ಟಿ ಆ ಮೂಲಕ ಶಿಕ್ಷಕನಾಗಬೇಕು ಅನ್ನೋ ಒಂದು ಬಯಕೆಯನ್ನ, ಆ ಮೂಲಕ 4 ಜನ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕು ಅನ್ನೋ ಒಂದು ಆ ನಿಮ್ಮ ಆಸೆಯನ್ನ ಈಡೇರಿಸ್ಕೊಂಡ್ರಿ ಅಂತ ನಾನು ಕೇಳ್ಪಟ್ಟೆ. ಆ ಬಗ್ಗೆ ನಾವು ಮತ್ತಷ್ಟು ಮಾತಾಡೋಣ ಸರ್. ಅದಕ್ಕೂ ಮುಂಚೆ ವೀಕ್ಷಕರೇ ಒಂದು ಪುಟ್ಟ ವಿರಾಮ.